ಶನಿವಾರ ನಡೆದಂತ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಬೆಂಗಳೂರಲ್ಲಿ ಸಿದ್ದರಾಮಯ್ಯ ಅವರನ್ನ ಶಾಸಕ ಪ್ರದೀಪ್ ಈಶ್ವರ್ ಭೇಟಿಯಾಗಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಈ ಸಂದರ್ಭದಲ್ಲಿ ಚಪ್ಪಲಿ ಏಟನ್ನು ಎಸಿಲಾಗಿತ್ತು. ಎಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ ನೋಡಿ. ಸಿದ್ದರಾಮಯ್ಯ ಅವರ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್. ಶನಿವಾರ ನಡೆದಂತ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಚಪ್ಪಲಿಯನ್ನ ಎಸೆದಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಯಾಕಂತಂದ್ರೆ ಅವತ್ತು ಇದ್ದಿದ್ದು ಪ್ರದೀಪ್ ಈಶ್ವರ್ ಅವರ ಜೊತೆಗೆ ಜೆಡಿಎಸ್ ಕಾರ್ಯಕರ್ತರ ಹೆಚ್ಚಾಗಿ ಅವತ್ತು ಕೆಂಪೇಗೌಡ ಅವರ ಜಯಂತಿ ಉತ್ಸವದಲ್ಲಿ ಇದ್ದಿದ್ದು. ಸೊ ಹಾಗಾಗಿ ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಬೆಂಗಳೂರಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್. ಕಣ್ಣೀರ್ ಹಾಕ್ಬಿಟ್ಟಿದ್ದಾರೆ, ಅಳಲನ್ನು ಕೂಡ ತೋಡ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಮೇಲೆ ಚಪ್ಪಲಿಯನ್ನ ಎಸ್ಬಿಟ್ರು ಅಂತ ಹೇಳಿ ಚಿಕ್ಕಬಳ್ಳಾಪುರ ಶಾಸಕ. ಸದ್ಯ ಕುಟುಂಬದವರ ವಿರುದ್ಧ ಕೂಡ ನಿಂದನೆ ಆರೋಪ ನಡೆದಿದೆ ಅಂತೆ. ಘಟನೆಯನ್ನ ವಿವರಿಸ್ತಾ ಪ್ರದೀಪ್ ಈಶ್ವರ್ ಭಾವುಕರಾಗಿದ್ದಾರೆ. ಆಗ ಧೃತಿಗೆಡಬೇಡಿ, ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಹೇಳಿಬಿಟ್ಟು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಆಡಳಿತದ ಪಕ್ಷದ ಶಾಸಕರಿಗೆ ಅವಮಾನವಾದ ಬಗ್ಗೆ ಇಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ. ಹಾಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೂ ಕೂಡ ಸಿದ್ದರಾಮಯ್ಯ ಕರೆ ಮಾಡಿದ್ದಾರೆ. ಘಟನೆ ಕುರಿತು ಸಮಗ್ರ ತನಿಖೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಕರ್ತವ್ಯ ಲೋಪ ಎಸಗಿದಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಆದೇಶವನ್ನ ಹೊರಡಿಸಿದ್ದಾರೆ. ಪೊಲೀಸರು ಇರುವಾಗಲೇ, ಪೊಲೀಸರ ಸಮ್ಮುಖದಲ್ಲೇ ಈ ಘಟನೆ ನಡೆದಿರುವಂತಹ ಆರೋಪ ಕೂಡ ಈಗ ಇರುವಂತದ್ದು. ಹಾಗಾಗಿ ಸದ್ಯ ರಾಜಕೀಯ ವಲಯದಲ್ಲಿ ಈ ಘಟನೆಗೆ ಭಾರಿ ಚರ್ಚೆ ಕೂಡ ಆಗ್ತಾ ಇದೆ. ಮತ್ತೆ ಸಿದ್ದರಾಮಯ್ಯ ಅವರು ಪ್ರದೀಪ್ ಈಶ್ವರ್ಗೆ ಧೈರ್ಯವನ್ನ ಕೂಡ ತುಂಬಿದ್ದಾರೆ. ಧೈರ್ಯ ತುಂಬಿ ಭೇಟಿ ಕೊಟ್ಟು ಮಾತನಾಡಿಸ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗ್ತಿದೆ. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ವೇಳೆ ಈ ಅಹಿತಕರ ಘಟನೆ ನಡೆದಿತ್ತು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಕೂಡ ಇವತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಅಳಲು ತೋಡ್ಕೊಂಡಿದ್ದಾರೆ. ಒಂದ್ ಕಡೆಗೆ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಏಟ್ ಎಸ್ತಿರೋದೇನೋ ಹೌದು, ಮತ್ತೊಂದ್ ಕಡೆಗೆ ಇದೇ ಪ್ರದೀಪ್ ಈಶ್ವರ್ ಕಾರಲ್ಲಿ ಕುತ್ಕೊಂಡು ತೋಳನ್ನ ತಟ್ಕೊಳ್ಳೋರಾಗಿರ್ಬೋದು, ನಾನು ಹಂಗೆ ಮೀಸೆ ತಿರುವುದಾಗಿರ್ಬೋದು, ಇವನ್ನೆಲ್ಲ ಕೂಡ ಮಾಡಿದ್ರು. ಎಲ್ಲ ಒಂದ್ ಕಡೆ ಜೆಡಿಎಸ್ ಶಾಸಕರಿಗೆ ಇದು ಬೇರೆ ರೀತಿಯಾಗಿ ಕಾಣ್ತೇನೋ, ಹಾಗಾಗಿ ಚಪ್ಪಲಿ ಏಟ್ ಎಸ್ತಿರ್ಬೋದು ಅನ್ನುವಂಥದ್ದು ಕೂಡ ಮತ್ತೊಂದ್ ಕಡೆಗೆ ಕೇಳಿ ಬರ್ತಾ ಇರುವಂತಹ ವಿಚಾರ. ಸದ್ಯ ಈ ಘಟನೆಯನ್ನ ವಿವರಿಸುವಾಗ ಶಾಸಕರು ಬಹಳ ಭಾವುಕರಾಗಿದ್ದಾರಂತೆ. ಈ ಪ್ರಸಂಗ ಕೂಡ ನಡೆದಿದೆ. ಕೆಂಪೇಗೌಡ ಜಯಂತಿ ಆಚರಣೆ ಸಂದರ್ಭದಲ್ಲಿ ಜೆಡಿಎಸ್ ಹಾಗೆ ಬಿಜೆಪಿ ಕಾರ್ಯಕರ್ತರು ನಮ್ಮ ಮೇಲೆ ಚಪ್ಪಲಿ ಎಸೆದಿದ್ದಾರೆ ಹಾಗೂ ನಮ್ಮ ಕುಟುಂಬದವರನ್ನ ವೈಯಕ್ತಿಕವಾಗಿ ನಿಂದಿಸಿದ್ದಾರೆ ಅಂತ ಹೇಳಿಬಿಟ್ಟು ಪ್ರದೀಪ್ ಈಶ್ವರ್ ಸಿದ್ದರಾಮಯ್ಯ ಅವರಿಗೆ ಸುದೀರ್ಘವಾಗಿ ವಿವರಿಸಿದ್ದಾರೆ, ಹೇಳ್ಕೊಂಡಿದ್ದಾರೆ. ಶಾಸಕರ ಮಾತನ್ನ ಸದ್ಯ ಆಲಿಸಿದ್ದಾರೆ ಮಾಜಿ ಸಿಎಂ. ಜೊತೆಗೆ ಧೈರ್ಯ ಕೂಡ ತುಂಬಿದ್ದಾರೆ. ನೋಡಿ, ರಾಜಕಾರಣದಲ್ಲಿ ಇಂಥ ಘಟನೆ ಸಾಮಾನ್ಯ. ಇವುಗಳನ್ನ ಧೈರ್ಯವಾಗಿ ಎದುರಿಸಬೇಕು. ಇದರಿಂದ ಯಾವುದೇ ಕಾರಣಕ್ಕೂ ನೀವು ಧೃತಿಗೆಡಬೇಡಿ, ಧೈರ್ಯ ಕಳ್ಕೋಬೇಡಿ, ನಿಮ್ಮ ಮುಂದಿಗೆ ನಾವಿದ್ದೀವಿ ಅಂತ ಹೇಳಿಬಿಟ್ಟು ಸಾಂತ್ವನವನ್ನ ಹೇಳಿದ್ದಾರೆ ಸಿದ್ದರಾಮಯ್ಯ. ಜೊತೆಗೆ ಖುದ್ದಾಗಿ ಪೊಲೀಸರು ಇರುವಾಗಲೇ, ಅಧಿಕಾರಿಗಳು ಇರುವಾಗಲೇ ಈ ಇನ್ಸಿಡೆಂಟ್ ಆದರೂ ಕೂಡ ಆಡಳಿತ ಪಕ್ಷದ ಶಾಸಕರೊಬ್ಬರಿಗೆ ಈ ರೀತಿ ಅವಮಾನ ಆಗಿರೋದ್ರ ಬಗ್ಗೆ ಸಿದ್ದರಾಮಯ್ಯ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೆ ತಕ್ಷಣ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ದೂರವಾಣಿ ಕರೆ ಮಾಡಿದ್ದಾರೆ. ಘಟನೆ ಕುರಿತು ಸೂಕ್ತ ತನಿಖೆ ನಡೆಸಬೇಕು, ನೀವು ಕರ್ತವ್ಯ ಲೋಪ ಯಾರೆಲ್ಲ ಎಸಗಿದಾರಲ್ಲ ಅಧಿಕಾರಿಗಳು, ಅವರ ವಿರುದ್ಧ ಕಠಿಣ ಕ್ರಮ ಕೂಡ ತಗೋಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಮಾಜಿ ಸಚಿವರಾದ ಮಧು ಬಂಗಾರಪ್ಪ ಅವರು ಉಪಸ್ಥಿತರಿದ್ದರು.